ಹಾಯ್ ಎಲ್ರಿಗೂ ನಮಸ್ತೆ. ದಿವ್ಯಾ ಹಂಪಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. 77ನೇ ಗಣರಾಜ್ಯೋತ್ಸವನ ಮಕ್ಕಳು ಯಾವ ರೀತಿ ಆಚರಣೆ ಮಾಡಿದ್ರು, ಅವ್ರ ಶಾಲೆಗಳಲ್ಲಿ ಏನೇನೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬರೋಣ. ಮತ್ತು ಇವತ್ತಿನ ದಿನ ಈ ನಮ್ಮ ಕ್ಲಾಸಲ್ಲಿ ಮಕ್ಕಳು ಏನು ಕಲಿತಾರೆ ಅಂತ ಹೇಳ್ಬಿಟ್ಟು ಅವರ ಅನಿಸಿಕೆಯನ್ನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದೇ ವಿಡಿಯೋದಲ್ಲಿ ಕೊನೆಗೆ ಹಾಕಿದ್ದೀನಿ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ಎಲ್ಲರ ಭಾಷಣ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಗಿಫ್ಟ್ ಈ ಪ್ರಬಂಧದಲ್ಲಿ ಗಿಫ್ಟ್ ಎಲ್ಲ ಬಂದರು. ಅದಕ್ಕೆ ಖುಷಿ ಆಯಿತು ಟೀಚರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಾಂಧೀಜಿ ಅವರು ಎಲ್ಲ ಹೋರಾಡಿದ್ದಾರೆ ಟೀಚರ್. ಹೋರಾಡಿದಂಗೆ ಹಂಗೆ ಭಾಷಣ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೀಚರ್. ಡ್ಯಾನ್ಸ್ ಕೂಡ ಆಡಿದ್ದಾರೆ ಟೀಚರ್. ಅವಾಗ ಸ್ವಾತಂತ್ರ್ಯ ಸಿಕ್ಕಿದ್ದು ನಾಡಿದ್ರು 77ನೇ ಗಣರಾಜ್ಯೋತ್ಸವ ಮಾಡಿದ್ರು. ಅದಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೀಚರ್. ಭಾಷಣ, ಉತ್ಸವ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನಿಸಿಕೆ ಅಭಿಪ್ರಾಯಗಳು ಮುಗಿದ ನಂತರ ಜೋಕ್ ಮಾಡಲಾಯಿತು. ಆ ಜೋಕ್ನ ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ನಗಾಡಿದ್ರು. ಸೊ ಇವ್ರು ನಗ್ತಾ ಇರೋದು ನೋಡಿ ನನಗೂ ಖುಷಿ ಆಯಿತು. ನಾನು ಏನು ಕಳಿಸಿದೆ ಹಾಗಾದರೆ ಕೇಳ್ಕೊಂಬರೋಣ. 1950 ಜನವರಿ 26ರಂದು ನಾವು ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಸಂವಿಧಾನದಲ್ಲಿ ಇರತಕ್ಕಂತಹ ಹಕ್ಕುಗಳು, ಕರ್ತವ್ಯಗಳನ್ನು ನಾವಿವತ್ತು ತಿಳ್ಕೊಂಡ್ವಿ.